ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಪ್ರಕೃತಿ ಸಿಕ್ಕುವಂತಹ ನಾನಾ ರೀತಿಯ ವಸ್ತುಗಳಿಂದ ನಮ್ಮ ಕಾಯಿಲೆಗಳನ್ನು ದೂರ ಮಾಡಬಹುದು. ಅದೇ ಒಂದು ರಾಸಾಯನಿಕ ಮೊರೆ ಹೋಗಿ ಆ ರಾಸಾಯನಿಕ ಭರಿತ ಆಹಾರ ಸೇವನೆ ಮಾಡಿ ನಮ್ಮ ದೇಹವನ್ನು ಕಾಯಿಲೆಗಳಿಗೆ ಈಡು ಮಾಡಬಾರದು. ಕಾರಣ ಹುಟ್ಟಿರೋದೇ ಒಂದು ಸಂತೋಷಕರ, ಆದರೆ ನರಳಿ ಸಾಯಬಾರದು. ಸಂತೋಷವಾಗಿ ಇರುವ ತನಕ ಯಾವುದೇ ಕಾಯಿಲೆಗಳಿಂದ ಇರಬೇಕು. ನೋಡಿ, ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಹಿಮಾಲಯ ಮತ್ತು ಪಂಜಾಬ್ ಹರಿಯಾಣ ಈ ಕಡೆ ಸಿಗುವಂತಹ ರಾಕ್ ಸಾಲ್ಟ್, ಇದನ್ನೇ ಸೈಂಧವ ಲವಣ ಅಂತಾರೆ. ಸಂಸ್ಕೃತದಲ್ಲಿ ಸೈಂಧವ ಲವಣ ಅಂತಾರೆ. ಈ ಸೈಂಧವ ಲವಣ ಸೇವನೆ ಮಾಡೋದ್ರಿಂದ ಯಾವುದೇ ಕಾಯಿಲೆಗಳು ಬರಲ್ಲ. ಬಿ ಪಿ, ಶುಗರು, ಇನ್ನೊಂದು ಮತ್ತೊಂದು ಯಾವ ರೀತಿಯ ಕಾಯಿಲೆಗಳು ಬರಲ್ಲ. ಅದು ಏನಪ್ಪ ಸ್ವಲ್ಪ ರೇಟ್ ಜಾಸ್ತಿ, ಆದರೂ ನಮ್ಮ ಆರೋಗ್ಯ ಮುಖ್ಯ ಅಲ್ಲ. ಇದು ದೊಡ್ಡ ದೊಡ್ಡ ಬಂಡೆಗಳಿಂದ ಬರುವಂತಹ ಈ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಉಪ್ಪು. ಆದರೆ ಅದು ನಮ್ಮ ಸಮುದ್ರ ಉಪ್ಪು ಪ್ರಕೃತಿಯಲ್ಲಿ ಸಿಕ್ಕುವುದೇ. ಆದರೆ ಏನಪ್ಪ ಅಂದರೆ ಅದಕ್ಕೆ ಸಮ್ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾರೆ. ಯಾಕಂದರೆ ಪುಡಿ ಆಗಿರಲಿ, ಅದಕ್ಕೇನು ಮೆತ್ಕೋಬಾರ್ದು ಅಂತ. ಅದೇನಾಗುತ್ತೆ, ನಮ್ಮ ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ. ಆದರೆ ಇದು ಯಾವ ಪುಡಿ, ಯಾವ ಇಂಗ್ರೀಡಿಯೆಂಟ್ಸ್ ಹಾಕಲ್ಲ. ಬಂಡೆಗಳನ್ನು ಒಡೆದು ಪುಡಿ ಮಾಡಿ ಕೊಡುವಂಥ ಇದು ನಮ್ಮ ದೇಶದಲ್ಲಿ ಅತಿ ಹೆಚ್ಚಾಗಿ ಅದು ಹೇರಳವಾಗಿ ಸಿಗುವಂತಹ ಬೆಟ್ಟ ಗುಡ್ಡಗಳಲ್ಲಿ ಸಿಗುವಂತಹ ಈ ಒಂದು ಉಪ್ಪನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ಕಾಯಿಲೆ ಕಸಾರಗಳು ಬರಲ್ಲ. ಇದನ್ನು ಪಿಂಕ್ ಸಾಲ್ಟ್ ಅಂತಾರೆ, ಕೆಂಪು ಉಪ್ಪು ಅಂತ ಸಹ ಕರೀತಾರೆ. ಇದನ್ನು ಸೇವನೆ ಮಾಡೋದು ನಮಗೆ ಎಷ್ಟು ಒಳ್ಳೆಯದು ಆಗುತ್ತೆ ಸ್ನೇಹಿತರೆ. ಕಾರಣ ಇದರಲ್ಲಿ ಯಾವುದೇ ರಾಸಾಯನಿಕ ಇರಲ್ಲ, ರಾಸಾಯನಿಕ ರಹಿತ. ಈ ರಾಸಾಯನಿಕ ರಹಿತ ಉಪ್ಪನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ಯಾವ ರೀತಿಯ ಕಾಯಿಲೆ ಕಸಾರಗಳು ಬರಲ್ಲ. ಎಲ್ಲ ರೀತಿಯಲ್ಲಿ ನಮಗೆ ಒಳ್ಳೆಯದಾಗುತ್ತೆ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಾವು ಉಪಯೋಗಿಸಿ 100 ವರ್ಷಗಳ ಕಾಲ ಚೆನ್ನಾಗಿ. ನಮಸ್ಕಾರ ಸ್ನೇಹಿತರೆ.